ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಸ್ವಾದಿಷ್ಟ ರುಚಿ ಚಾನಲ್ಗೆ ಸ್ವಾಗತ. ದೀಪಾವಳಿ ಬಂತಂದ್ರೆ ಸಾಕು ವಿವಿಧ ರೀತಿಯ ಸ್ವೀಟ್ಸ್ ಫರಾಳ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಸ್ವೀಟ್ಸ್ ಒಳಗೆ ಒಬ್ಬೊಬ್ಬರ ಕರ್ಜಿಕಾಯಿ ಮಾಡ್ತಾರೆ, ಹುರಕ್ಕಿ ಹೋಳ್ಗೆ ಮಾಡ್ತಾರೆ, ಹಿಂಗೆ ಡಿಫ್ರೆಂಟ್ ಮಾಡ್ತಾರೆ. ನಾ ಇವತ್ತು ನಿಮಗೆ ಚಿರೋಟಿ ಸ್ವೀಟ್ ಹೆಂಗೆ ಮಾಡೋದು ತೋರಿಸ್ತೀನಿ. ಭಾಳ ಸಿಂಪಲ್ಲಾಗಿ ತೋರಿಸ್ತೀನಿ ರೀ. ಇದೇನು ಭಾಳ ಟೈಮ್ ತೊಗೊಳಂಗಿಲ್ಲ. ಇಲ್ಲಿ ನಾನು 1 ಕಪ್ ಅಷ್ಟು ಚಿರೋಟಿ ರವೆ ತೊಗೊಂಡೀನಿ ನೋಡಿರಿ, ಸಣ್ಣ ರವೆ ಅಂತೆಲ್ಲ ಅದನ್ನ ತೊಗೊಂಡು ಅದಕ್ಕೆ ಬೈಂಡಿಂಗ್ ಚಲೋ ಅಲ್ಲಂತ 1 ಟೇಬಲ್ ಸ್ಪೂನ್ ಮೈದಾ ಹಾಕ್ಕೊಂಡೇನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನಿ. ಮೈದಾ ಟೋಟಲಿ ಆಪ್ಷನಲ್ ನೋಡಿರಿ ನಿಮಗಿಲ್ಲೇ. ಆಮೇಲೆ ಸ್ವಲ್ಪ ಎಣ್ಣೆ ಕಾಸಿ ಹಾಕ್ಕೊಂಡೇನಿ. ಎಣ್ಣೆ ಸುಡಾತಿತ್ತು, ಅದಕ್ಕೆ ಸ್ವಲ್ಪ ಚಮಚಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಕೈಲೇ ಇದು ಎಣ್ಣೆ ಎಲ್ಲ ಹಿಟ್ಟಿಗೆ ಹತ್ತುವಂಗೆ ಮಿಕ್ಸ್ ಮಾಡ್ಕೊಂಡೇನಿ. ಆಮೇಲೆ ಹಿಂಗೆ ಮುಟ್ಟಿಗೆ ಹಾಕ್ಬೇಕ್ರಿ. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗಟ್ಟಿಗೆ ನಾದ್ಕೋಬೇಕ್ರಿ. ಭಾಳ ತಳ್ಳಗೆ ನಾದ್ಕೋಬಾರ್ದು. ಎಷ್ಟು ಗಟ್ಟಿ ಆಕತ್ತಲ್ಲ ಅಷ್ಟು ಚಿರೋಟಿ ಪಳ್ಳಾಗ್ತಾವೆ. ಇದನ್ನು ಗಟ್ಟಿಗೆ ನಾದ್ಕೊಂಡು ನೋಡಿರಿ, ಈ ರೀತಿ ನಾದ್ಕೊಂಡೇನಿ. ಸ್ವಲ್ಪ ಗಟ್ಟಿ ಇರಲಿ, ಚಪಾತಿ ಹಿಟ್ಟಿನಕಿಂತ ಸ್ವಲ್ಪ ಗಟ್ಟಿ ಇರ್ಬೇಕ್ರಿ. ಇದನ್ನು ಒಂದು ಸ್ವಲ್ಪ ಕಾಟನ್ ಅರ್ಬಿಲೆ ಸ್ವಲ್ಪ ಹಿಂಗೆ ಮುಚ್ಚಿ 1 ತಾಸು ನೆನೆಯಕ್ಕೆ ಬಿಡ್ತೇನೆ ರೀ. ಇದು ಎಷ್ಟು ನೆನಿತೈತಿ ಅಷ್ಟು ಚಲೋ. ನಾ ಈ 1 ಅವರ್ ಇದಕ್ಕೆ ನೆನೆಯಕ್ಕೆ ಟೈಮ್ ಕೊಡ್ತೇನೆ. ಈ ಕಡೆ 1 ಕಪ್ ಸಕ್ಕರೆಗೆ 1-2 ಏಲಕ್ಕಿ ಹಾಕ್ಕೊಂಡು ಇದನ್ನು ಸಣ್ಣ ಮಾಡ್ಕೊಂಡು ಸೈಡಿಗೆ ಇಟ್ಕೋತೀನಿ. ಇದು ಆಮೇಲೆ ಬೇಕಾಗ್ತೈತಿ. ಇಲ್ಲೇ 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟಿಗೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಸಾಟಿ ರೆಡಿ ಮಾಡ್ಕೋತೀನಿ. ಆಮೇಲೆ ಹಚ್ಚಾಕ್ಬೇಕಾಗ್ತೈತಿ. ಇದು ಯಾವಾಗ ಲಟ್ಟಿಸ್ತೇವಲ್ಲ ಆವಾಗ ಇದನ್ನು ರೆಡಿ ಮಾಡ್ಕೋಬೇಕು. ಈ ಕಡೆ ಹಿಟ್ಟನ್ನು ನೆನೆದೈತಿ, ಇದನ್ನು ಸ್ವಲ್ಪ ಮಿಜ್ಕೋತೀನಿ. ಭಾಳ ಗಟ್ಟಿಯಾಗಿತ್ತಂತ ಸ್ವಲ್ಪ ಈ ರೀತಿ ಕುಟ್ಟಬೇಕು. ಇದು ಆದಷ್ಟು ಸ್ವಲ್ಪ ಗಟ್ಟಿ ಇದ್ರನ ಚಲೋ ನೋಡ್ರಿ. ಇದನ್ನ ಚಲೋ ಹೊತ್ತಾಗ ಮಿಜ್ಕೊಂಡು ಇದು ನೋಡ್ರಿ, ಕೆಲವೊಬ್ಬರು 4 ಲೇಯರ್ ಮಾಡ್ತಾರೋ, ಕೆಲವೊಬ್ಬರು 5 ಲೇಯರ್ ಮಾಡ್ತಾರೋ. ನಾ ಇಲ್ಲೇ 6 ಉಳ್ಳಿ ಮಾಡ್ಕೊಂಡೇನಿ. 6 ಉಳ್ಳಿ ಮಾಡ್ಕೊಂಡು 6 ಲೇಯರ್ದ ಮಾಡಾಕತ್ತೀನಿ ನೋಡ್ರಿ. ಇಷ್ಟಿಷ್ಟು ಮಾಡ್ಕೊಂಡು ಇವನ್ನ ಸೈಡಿಗೆ ಇಟ್ಕೋತೀನಿ. ಈಗ ಇವ ನೆನಿಬಾರ್ದು ಅಂಥೇಳಿ 1 ತೊಗೊಂಡು ಇಲ್ಲಿ ಲಟ್ಸಕ್ಕೆ ತೊಗೋತೀನಿ. ಉಳ್ದಿದ್ದಕ್ಕೆ ಸ್ವಲ್ಪ ಅರ್ಬಿ ಮುಚ್ಚಿ ಸೈಡಿಗೆ ಇಟ್ಕೋತೀನಿ. ಇದೇನು 1 ತೊಗೊಂಡಿಲ್ಲ, ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಇದನ್ನು ಚಪಾತಿ ಹೆಂಗೆ ಲಟ್ಟಿಸ್ತೇವಲ್ಲ ಹಂಗೆ ಲಟ್ಟಿಸ್ಕೋತೀನಿ. ನೋಡಿ, ನಾ ಮಾಡೋ ರೆಸಿಪಿ ನಿಮ್ಗೆ ಇಷ್ಟ ಆತಂದ್ರೆ ಒಂದು ಲೈಕ್ ಕೊಡ್ರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗದು ಶೇರ್ ಮಾಡಿರಿ. ಇನ್ನಷ್ಟು ಹೊಸ ರುಚಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನೋಡಿರಿ, ಇಷ್ಟು ತಳ್ಳಗೆ ಇದನ್ನು ಲಟ್ಟಿಸ್ಕೊಂಡೇನಿ. ತೋರಿಸ್ತಾ ನೋಡಿರಿ ನಿಮ್ಗೆ ಎಷ್ಟು ತಳ್ಳಗಾಗೈತಂತ. ಫುಲ್ ಟ್ರಾನ್ಸ್ಪರೆಂಟ್ ಆಗೈತಿ. ಹಿಂಗೆ ಲಟ್ಟಿಸ್ಕೋಬೇಕು ನೋಡಿರಿ. ಇದನ್ನು ಹೆಂಗೆ ಲಟ್ಟಿಸ್ಕೊಂಡಲ್ಲ ಉಳ್ದು ಉಳ್ಳಿನೂ ಹಂಗೆ ಲಟ್ಟಿಸ್ಕೋತೀನಿ. ನೋಡಿರಿ, 6 ಉಳ್ಳಿನೂ ಲಟ್ಟಿಸ್ಕೊಂಡು ಈ ರೀತಿ ರೆಡಿ ಮಾಡಿ ಇಟ್ಕೊಂಡೇನಿ. ಈಗ ಹೆಂಗೆ ಮಾಡೋದು ನೋಡಿರಿ. ಇಲ್ಲೇ ಒಂದೊಂದು ಚಪಾತಿ ತೊಗೊಂಡೇನಿ, ಏನು ಲಟ್ಟಿಸ್ಕೊಂಡಿಲ್ಲ ಅದನ್ನ. ಆಮೇಲೆ ತುಪ್ಪ ಹಾಕಿ ಇಟ್ಟಿದ್ದು ಏನು ರೆಡಿ ಮಾಡ್ಕೊಂಡಿಲ್ಲ ಅದನ್ನು ಈ ರೀತಿ ನಡುಕ್ಕೆ ಹಚ್ಕೋತೀನಿ. ಎಲ್ಲ ಕಡೆ ಚಲೋತ್ತಾಗ ಸ್ಪ್ರೆಡ್ ಮಾಡಬೇಕು. ಹಿಂಗೆ ಸ್ಪ್ರೆಡ್ ಆದಮೇಲೆ ಮತ್ತೊಂದು ಚಪಾತಿ ಲಟ್ಟಿಸ್ಕೊಂಡಿದ್ದಲ್ಲ ಅದನ್ನು ಈ ರೀತಿ ಹಾಕ್ಕೋಬೇಕು. ಹಾಕ್ಕೊಂಡು ಮತ್ತು ಅದಕ್ಕೂ ಏನು ಹಚ್ಕೋಬೇಕ್ರಿ, ಅದೇನು ಅಕ್ಕಿ ಇಟ್ಟಿದ್ದು ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಈ ರೀತಿ ಹಚ್ಕೊಂಡು 6 ಲೇಯರ್ನು ಹಿಂಗೆ ರೆಡಿ ಮಾಡ್ಕೋತೀನಿ. ಆಮೇಲೆ ಇದನ್ನು ರೌಂಡಾಗ ಮಾಡ್ಕೋಬೇಕ್ರಿ. ರೌಂಡಾಗ ಮಾಡ್ಕೊಂಡು ನೋಡ್ರಿ, ಇಲ್ಲಿ ಒಂದು ಸ್ವಲ್ಪ ಲೂಸ್ ಆಗಬಾರ್ದು. ಅದನ್ನು ಹಿಂಗೆ ರೌಂಡಾಗಿ ಮಾಡ್ಕೋಬೇಕು. ಲಾಸ್ಟಿಗೆ ಸ್ವಲ್ಪ ಇಲ್ಲಿ ಮತ್ತೊಂದು ಸ್ವಲ್ಪ ಅದನ್ನೇನು ಅಕ್ಕಿ ಹಿಟ್ಟಿದ ಪೇಸ್ಟ್ ರೆಡಿ ಮಾಡ್ಕೊಂಡಿತ್ತಲ್ಲ ಅದನ್ನು ಈ ರೀತಿ ಹಚ್ಚಿ ಇದನ್ನು ಕ್ಲೋಸ್ ಮಾಡ್ಕೋಬೇಕು. ಕ್ಲೋಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ಚಾಕು ತೊಗೊಂಡು ಸೇಮ್ ಎಲ್ಲ 1 ಇಂಚ್ ಹೆಂಗೆ ನೋಡಿರಿ ಸೇಮ್ ಅಳತೆ ಬರಬೇಕು ಹಂಗೆ ಕಟ್ ಮಾಡ್ಕೋತೀನಿ. ನೀವು ಬೇಕಂದ್ರೆ ಸಣ್ಣ ಪುರಿ ಟೈಪ್ ಮಾಡ್ಕೊಂಡು ಲಟ್ಟಿಸ್ಕೋಬೋದು. ನಾ ದೊಡ್ಡ ಚಪಾತಿ ಟೈಪ್ ಮಾಡ್ಕೊಂಡೇನಿ. ಈಗ ಒಂದೊಂದು ಈ ರೀತಿ ತೊಗೊಂಡು ಭಾಳ ಪ್ರೆಸ್ ಮಾಡೋಂಗಿಲ್ಲ ರೀ, ಸ್ವಲ್ಪ ಸ್ಲೋಗೆ ಪ್ರೆಸ್ ಮಾಡಿ ಸ್ವಲ್ಪ ಅಗಲ್ ಮಾಡ್ಕೋಬೋದು. ನೀವು ಕೈಲೇ ಮಾಡಿದ್ರೂ ನಡಿತೈತಿ. ಈ ರೀತಿ ಇಷ್ಟು ದಪ್ಪ ಇರ್ಬೇಕು ನೋಡಿರಿ, ತಳ್ಳಗೆ ಇರೋಂಗಿಲ್ಲ. ಈಗ ಕಡೆ ಎಣ್ಣೆಕಾಯಿ ಕಟ್ಟೆನಿ ಅದಕ್ಕೆ ಆದತ್ತಿ, ಅದಕ್ಕೆ ಒಂದೊಂದು ಹಾಕ್ಕೊಂಡು ಈ ರೀತಿ ಕರ್ಕೋತೀನಿ. ನೋಡಿರಿ, ಇದು ಭಾಳ ಕೆಂಪು ಆಗೋಂಗಿಲ್ಲ ನೋಡಿರಿ. ಅಷ್ಟು ಸ್ವಲ್ಪ 2 ಕಡೆ ಹೊಳ್ಳಾಡ್ಸ್ಕೊತ ಕರ್ಕೋಬೇಕು. ಭಾಳ ಕೆಂಪಾದ್ರೆ ಅಷ್ಟು ಚಲೋ ಅನ್ಸಂಗಿಲ್ಲ. ನಾರ್ಮಲಿ ಹಬ್ಬಗಳಿಗೆ ಕರ್ಜಿಕಾಯಿ, ಹೋಳಿಗೆ, ಜಾಮೂನ, ಮೈಸೂರು ಪಾಕ ಹಿಂಗೆ ಮಾಡ್ತಿರ್ತೀವಿ. ಈ ರೀತಿ ಡಿಫ್ರೆಂಟಾಗಿ ಮಾಡಿರಿದ್ರಿ ಅಂತಾರೆ ಮಸ್ತ್ ಆಗ್ತೈತಿ. ನೋಡಿರಿ ಎಷ್ಟು ಚಂದ ಲೇಯರ್ ಆಗಿ ಬಂದೈತಿ, ಭಾಳ ಮಸ್ತ್ ಬಂದೈತಿ. ಇದೇ ರೀತಿ ನಾನು ಇನ್ನೊಂದನ್ನು ಕರ್ಕೋತೀನಿ. ಇದನ್ನು ಭಾಳ ರೀತಿ ತಿಂತಾರೋ. ಕೆಲವೊಬ್ರು ಇದಕ್ಕೆ ಮ್ಯಾಲೆ ಬಾದಾಮ್ ಹಾಲು ಹಾಕ್ಕೊಂಡು ತಿಂತಾರೋ, ಇಲ್ಲ ಅಂತಂದ್ರೆ ಕೆಲವೊಬ್ರು ಸಕ್ರೆ ಪಾಕದಾಗ ಇದನ್ನು ಕರ್ದು ಹಾಕ್ತಾರೋ. ಇಲ್ಲಿ ನಾನು ಸಕ್ರೆ ಪುಡಿ ಬಿಸಿ ಇದ್ದಾಗ, ನಾ ಚಿರೋಟಿ ಏನು ಕರಿತೀವಲ್ಲ ಅದು ಬಿಸಿ ಇದ್ದಾಗನ ಸಕ್ರೆ ಪುಡಿ ಹಾಕಬೇಕು, ಅಂದ್ರೆ ಕರಿಗೆ ಅದ್ರೊಳಗೆ ಹಿರ್ಕೋತೈತೆ ಅಂಥೇಳಿ ಹಿಂಗೆ ಹಾಕ್ತಾರೋ. ಈ ರೀತಿನೂ ತಿನ್ಬೋದು. ನೋಡಿರಿ, ಇಲ್ಲಿ 9 ಚಿರೋಟಿ ಆಗ್ಯಾವು, ಭಾಳ ಮಸ್ತ್ ಆಗ್ಯಾವು. ಒಂದು ಮುರಿದು ತೋರಿಸ್ತೀನಿ ಈಗ ಎಷ್ಟು ಕ್ರಿಸ್ಪಿ ಆಗ್ಯಾವ ಅಂತ. ನೋಡಿರಿ ಎಷ್ಟು ಚಂದ ಕ್ರಿಸ್ಪಿ ಆಗ್ಯಾವು. ನೀವು ಮಾಡಿ ನೋಡಿರಿ ಹೆಂಗಾಗಿದ್ದು ಅಂಥೇಳಿ ಕಮೆಂಟ್ ಮಾಡಿರಿ. ಧನ್ಯವಾದಗಳು.